ಅವರೇ ತೊಂದರೆ ತೊಂದರೆ ಯಾವ ವಿಚಾರ? ಪಟಾಕಿ ಕೊಡೋದಕ್ಕೆ ಪಟಾಕಿ ಬೇರೆ ಅದು ಓನ್ಲಿ ವೆಂಡರ್ಸ್ ನಾಳೆಯಿಂದ ಯಾವ ಪ್ಲೇಸಲ್ಲಿ ಬಿಬಿಎಂಪಿಯಿಂದ ವೆಂಡರ್ಸ್ ಲೈಸೆನ್ಸ್ ಯಾರಿಗಾಗಿದೆ ಅವರೇ ಖುದ್ದಾಗಿ ಬಂದು ಇಲ್ಲಿ ಕೊಡ್ತಾರೆ. ಇಲ್ಲ, ಈ ಪ್ಲೇಸ್ ಕೊಡೋದು ಅದಕ್ಕೆ ಒಂದು ಪ್ಲೇಸ್ ನಿಗದಿತ ಸ್ಥಳ ಇದೆ, ಅಲ್ಲೇ ಮಾತ್ರ ಕೊಡ್ತಾರೆ. ಇಲ್ಲಿ ಕೊಡಂಗಿಲ್ಲ. ಇಲ್ಲ, ನಾಳೆಯಿಂದ. ಹೋದ ವರ್ಷ ಕೊಟ್ಟಿದ್ವಲ್ಲ, ಇಲ್ಲ ಲಾಸ್ಟ್ ಇಯರ್ ಆ ಥರದ್ದು ಯಾವುದೋ ಇಲ್ಲ, ನನ್ನ ವ್ಯಾಪ್ತಿಯಲ್ಲಿ ಆ ಥರ ಏನಿಲ್ಲ ಆಗಿದೆ. ಪಟಾಕಿ ಕೊಡ್ತಾರೆ. ಪಟಾಕಿ ಅದೇ ಪಟಾಕಿ ವಿತರಣೆ ಮಾಡುವಂತ ಯಾವುದೇ ಅವಕಾಶಗಳಿಲ್ಲ ಸರ್. ಯಾಕಂದ್ರೆ ನಿಮಗೆ ಗೊತ್ತಿದೆ, ಇತ್ತೀಚೆಗೆ ಇಲ್ಲಿವರೆಗೂ ಪಟಾಕಿ ಕೊಡ್ತಾ ಇದ್ದಾಗ ಯಾರೂ ಕೇಳಿ, ಇಷ್ಟು ವರ್ಷಗಳಿಂದ ಯಾರೂ ಕೇಳಿಲ್ಲ. ಪಟಾಕಿ ಕೊಟ್ಟ ಕೇಳಿಲ್ಲ, ಕೋವಿಡ್ ರೇಷನ್ ಕೊಟ್ಟ ಕೇಳಿಲ್ಲ, ಬಾಗಿನ ಕೊಟ್ಟ ಕೇಳಿಲ್ಲ, ಯಾವಾಗಲೂ ಇಲ್ಲದೆ ಇರುವಂತದ್ದು. ಈ ಬಾರಿ ಏನು ಸ್ಪೆಷಲ್ ಆಗಿ ಕೊಡಬಾರ್ದು ಅಂತ ಹೇಳೋದು? ನೋಡಿ ಸರ್, ನಾನು ಇಲ್ಲಿ ಬಂದಾಗಿದ್ದ ನಾನು ಪಟಾಕಿ ನನ್ನಲ್ಲಿ ಯಾರಿಗೂ ಪಟಾಕಿ ಹಂಚಲಿಕ್ಕೆ ನಾನು ಅವಕಾಶ ಕೊಟ್ಟಿಲ್ಲ. ಈ ಸಾರ್ವಜನಿಕ ಸ್ಥಳದಲ್ಲಿ ನಾನು ಪಟಾಕಿ ಹಂಚಲಿಕ್ಕೆ ಯಾವುದೇ ಕಾರಣಕ್ಕೂ ನಾನು ಅವನಿಗೆ ಕೊಡೋದಿಲ್ಲ. ಆಮೇಲೆ ನೀವೇನಾದರೂ ಪಟಾಕಿ ತಗೊಳ್ಳೋದಿದ್ರೆ ಬಂದರೆ ಅಲ್ಲಿ ಕನ್ಸರ್ನ್ ನಮ್ಮ ಕಮಿಷನರ್ ಇಂದ ಏನು ಡಿಸ್ಕೌಂಟ್ ಪ್ಲೇಸ್ ಮಾಡಿದಾರಲ್ಲ ಅಲ್ಲಿಂದನೇ ಪರ್ಚೇಸ್ ಮಾಡಿಕೊಂಡು ಸೀದಾ ಮನೆಗೆ ಹೋಗೋದು ಹೊರತು ಅದನ್ನು ಟ್ರಾನ್ಸ್ಪೋರ್ಟಿಂಗು ಮಾಡೋಂಗಿಲ್ಲ. ಅದು ತಂದುಬಿಟ್ಟು ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕರಿಗೆ ಹಂಚಂಗೂ ಇಲ್ಲ. ಅದು ಲೈಸೆನ್ಸ್ ತಗೋತಾರೆ. ಅದು ಪ್ರಿಸ್ಕ್ರೈಬ್ ಒಂದು ಪ್ಲೇಸ್ ಮಾಡಿದ್ದಾರೆ. ಆ ಪ್ಲೇಸು ಸಮಯ ನಿಗದಿಪಡಿಸಿದ್ದಾರೆ. ಅದಕ್ಕೆ ಹಲವಾರು ಕಂಡೀಷನ್ಗಳು ಹಾಕಿದ್ದಾರೆ. ಆ ಕಂಡೀಷನ್ ಇದ್ದರೆ ಮಾತ್ರ ನಾವು ಪಟಾಕಿ ಇದು ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ. ಇಲ್ಲಾಂದ್ರೆ ನಾವು ಇಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಪಟಾಕಿ ಹಚ್ಚಲಿಕ್ಕೆ ಅವಕಾಶ ಕೊಡಲ್ಲ. ಕಾನೂನುಬದ್ಧವಾಗಿ GST ಬಿಲ್ ಇತ್ತು, ಕಾನೂನುಬದ್ಧವಾಗಿ ವೆಹಿಕಲಲ್ಲಿ ಬಂದು ಅದು ಒಂದು ಪಟಾಕಿ ಸೇಲ್ ಮಾಡೋಂಥ ಪರ್ಚೇಸರಿಂದ ಲೈಸೆನ್ಸ್ ಹೋಲ್ಡ್ರಿಂದ ತಂದು ಇಲ್ಲಿ ಯಾರಿಗೆ ಬಂದು ಅವ್ರು ದಾನ ಮಾಡೋದು ಪಟಾಕಿ. ಇದು ಕಾಸ್ಗೋಸ್ಕರ ಅಲ್ಲ. ಇಲ್ಲಿರ್ತಕ್ಕಂಥ ಬಡ ಕೂಲಿ ಕಾರ್ಮಿಕರು, ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗೋಂಥವ್ರು ಅವ್ರಿಗೊಂದು ಅನುಕೂಲ ಆಗಲಿ ಅನ್ನೋ ಮಾಡೋ ಉದ್ದೇಶ. ದುಡ್ಡು ಕೊಟ್ಟು ನಾವು ತಂದು ಇಲ್ಲಿ ಕೊಡೋಂಥದ್ದು ಈ ಪಟಾಕಿ, ಅದಕ್ಕೂ ಅವಕಾಶ ಇಲ್ಲ. ಟ್ರಾನ್ಸ್ಪೋರ್ಟ್ ಬೇರೆ ಕಡೆ ಮಾಡ್ಲಿಕ್ಕಿಲ್ಲ, ಟ್ರಾನ್ಸ್ಪೋರ್ಟ್ ಮಾಡಲ್ಲ, ಇಲ್ಲಿ ತಂದು ಅಲ್ಲಲ್ಲ. ಒಂದ್ ನಿಮಿಷ, ನೀವು ಒಂದು ಲಾರಿ ತರೋದು ಬೇಡ, ಅದಕ್ಕೊಂದು ಲಿಮಿಟ್ ಇದೆಯಲ್ಲ. ಲಿಮಿಟ್ ಕೂಡ ತರಕ್ಕೆ ಪಟಾಕಿ ತರಲಿಕ್ಕೆ ತಂದು ಕೊಡ್ಲಿಕ್ಕೆ ಅವಕಾಶ ಇದೆ.